ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸಿನ ಕಾದಂಬರಿ ಚಾನಲ್ಗೆ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ. ಸೊ ಫ್ರೆಂಡ್ಸ್, ನೀವ್ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಇವತ್ತಿನ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಇರೋವಂಥ, ಯೂಸ್ಫುಲ್ ಆಗಿರೋವಂಥ ಒಂದು ವಿಡಿಯೋ ಅಂತಲೇ ಹೇಳ್ಬೋದು. ನೀವು ಮಾಡುವ ಈ ಸಣ್ಣ ತಪ್ಪುಗಳು ಸಂಪತ್ತಿನ ನಷ್ಟಕ್ಕೆ ಕಾರಣವಾಗಬಹುದು. ಇದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚು ಮಾಡುತ್ತದೆ. ವಾಸ್ತುವಿನಲ್ಲಿ ಮನೆಯ ದಿಕ್ಕುಗಳಿಗೆ ಮಾತ್ರವಲ್ಲದೆ ನಿಮ್ಮ ದಿನಚರಿಗೆ ಸಂಬಂಧಿಸಿದ ಕೆಲವು ವಿಷಯಗಳಿಗೂ ವಿಶೇಷ ಪ್ರಾಮುಖ್ಯತೆ ನೀಡಲಾಗಿದೆ. ನಾವು ಪ್ರತಿ ಕೆಲಸವನ್ನು ಹೇಗೆ ಮಾಡುತ್ತೇವೆ ಮತ್ತು ಹೇಗೆ ಜೀವನ ನಡೆಸುತ್ತಿದ್ದೇವೆ, ನಮ್ಮ ದಿನಚರಿ ಹೇಗಿದೆ, ಈ ಎಲ್ಲ ವಿಷಯಗಳು ವಾಸ್ತುವಿಗೆ ಸಂಬಂಧಿಸಿದ್ದು ಆಗಿರುತ್ತದೆ. ನಾನು ಗೃಹ ಅಥವಾ ಸ್ನಾನದ ಕೋಣೆಯ ಮನೆಯ ಒಂದು ಭಾಗವಾಗಿರುತ್ತದೆ. ಈ ಸ್ಥಳವನ್ನು ದೈಹಿಕ ಶುದ್ಧಿಗಾಗಿ ಬಳಸುತ್ತಾರೆ. ನಮ್ಮ ಶಾಸ್ತ್ರದಲ್ಲಿ ದೇವರ ಕೋಣೆಗೆ ಸಂಬಂಧಿಸಿದಂತೆ ಯಾವೆಲ್ಲ ನಿಯಮಗಳನ್ನು, ನಿಬಂಧನೆಗಳನ್ನು ಹೇಳಲಾಗಿದೆಯೋ ಆ ರೀತಿಯಲ್ಲಿ ಸ್ನಾನದ ಮನೆಗೂ ಸಂಬಂಧಿಸಿದಂತೆಯೂ ಕೆಲವೊಂದಿಷ್ಟು ನಿಯಮಗಳನ್ನು ಹೇಳಲಾಗಿದೆ. ಮೊದಲನೇದಾಗಿ, ಸ್ನಾನದ ಮನೆಯಲ್ಲಿ ಮತ್ತು ಸ್ನಾನದ ನಂತರ ಮಾಡುವ ಕೆಲವು ತಪ್ಪುಗಳು ವಾಸ್ತು ದೋಷಕ್ಕೆ ಕಾರಣವಾಗುತ್ತದೆ. ಹಾಗೂ ಈ ವಾಸ್ತು ದೋಷವು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಿ ಮನೆಯ ಸದಸ್ಯರ ಮಾನಸಿಕ, ದೈಹಿಕ ಮತ್ತು ಆರ್ಥಿಕ ಯೋಗಕ್ಷೇಮದ ಮೇಲೆ ಪರಿಣಾಮ ಬೀರುತ್ತದೆ. ಕೆಲವರು ಸ್ನಾನ ಮುಗಿಸಿ ಸ್ನಾನದ ಮನೆಯಲ್ಲಿ ಕೊಳಕು ಸೋಪಿನ ನೀರನ್ನು ಹಾಗೆ ಬಿಡುತ್ತಾರೆ. ನಿಮ್ಮ ಈ ಅಭ್ಯಾಸ ನಿಮ್ಮನ್ನು ಬಡವರನ್ನಾಗಿ ಮಾಡಬಹುದು. ಬಾತ್ರೂಮಿನಲ್ಲಿ ಕೊಳಕು ನೀರನ್ನು ಬಿಡುವುದು ವಾಸ್ತುವಿನಲ್ಲೇ ತಪ್ಪೆಂದು ಹೇಳುತ್ತಾರೆ. ಹಾಗೆ ಮೂರನೆಯದನ್ನು ನಾನು ಈಗ ಶೇರ್ ಮಾಡ್ತಾ ಇದ್ದೀನಿ. ಸ್ನಾನದ ಮನೆಯು ಯಾವತ್ತೂ ಸ್ವಚ್ಛವಾಗಿರಬೇಕು. ಪ್ರತಿನಿತ್ಯ ಶುಚಿ ಮಾಡಲು ಸಾಧ್ಯವಿಲ್ಲವೆಂದಾದರೂ ವಾರಕ್ಕೆ ಒಮ್ಮೆಯಾದರೂ ಕಡ್ಡಾಯವಾಗಿ ಸ್ನಾನಗೃಹವನ್ನು ತೊಳೆದು ಶುಚಿಯಾಗಿ ಇಡಬೇಕು. ಶುದ್ಧತೆ, ಸ್ವಚ್ಛವಾಗಿ ಪ್ರಾಮುಖ್ಯತೆ ನೀಡುವ ಒಂದು ಮನೆಗಳಲ್ಲಿ ಮಾತ್ರ ಲಕ್ಷ್ಮೀದೇವಿಯು ನೆಲೆಸುತ್ತಾಳೆ. ನಿಮ್ಮ ಈ ಅಭ್ಯಾಸದಿಂದಾಗಿ ರಾಹು ಮತ್ತು ಕೇತುಗಳು ವಕ್ರದೃಷ್ಟಿ ಬೀಳುತ್ತದೆ. ಶನಿಯು ಕೋಪಗೊಳ್ಳುತ್ತಾನೆ. ಇದರಿಂದ ಮನೆಯಲ್ಲಿ ಧನಹಾನಿ ಉಂಟಾಗುತ್ತದೆ. ಆದ್ದರಿಂದ ನೀವು ಸ್ನಾನದ ಗೃಹವನ್ನು ತುಂಬನೇ ಸ್ವಚ್ಛತೆಯಿಂದ ಇಡಬೇಕಾಗುತ್ತದೆ. ಕೆಲವರು ಸ್ನಾನ ಮಾಡಿದ ನಂತರ ತಲೆಯಿಂದ ಉದುರಿರುವ ಕೂದಲನ್ನು ಸ್ನಾನದ ಮನೆಯಲ್ಲಿ ಬಿಟ್ಟು ಹೊರಬರುವ ಅಭ್ಯಾಸವಿದೆ. ನಿಮಗೆ ಈ ಅಭ್ಯಾಸವಿದ್ದರೆ ಇದನ್ನು ಇಂದೇ ಸುಧಾರಿಸಿಕೊಳ್ಳಿ. ಹೀಗೆ ಮಾಡಿದರೆ ಶನಿ ಮತ್ತು ಮಂಗಳ ಗ್ರಹದ ದೋಷ ಬರುತ್ತದೆ. ಇದರಿಂದ ನಿಮ್ಮ ಮನೆಯಲ್ಲಿ ನಕಾರಾತ್ಮಕತೆ ಹೆಚ್ಚುತ್ತದೆ. ನಿಮ್ಮ ಕೆಲಸದಲ್ಲಿ ಅಡೆತಡೆಗಳು ಎದುರಾಗುತ್ತವೆ. ನಿಮ್ಮ ವೃತ್ತಿ ಜೀವನದಲ್ಲಿ ಅಡೆತಡೆಗಳು ಪ್ರಾರಂಭವಾಗುತ್ತವೆ. ಕೆಲವರು ಸ್ನಾನಗೃಹದಲ್ಲಿ ಬಕೆಟ್ ಖಾಲಿಯಾಗಿ ಬಿಟ್ಟಿರುತ್ತಾರೆ. ಅವಶ್ಯಕತೆ ಇದ್ದಾಗ ಮಾತ್ರ ಬಕೆಟ್ಗೆ ನೀರು ತುಂಬಿಸುತ್ತಾರೆ. ಉಳಿದ ಸಮಯದಲ್ಲಿ ಬಕೆಟನ್ನು ಖಾಲಿ ಬಿಡುತ್ತಾರೆ. ಆದರೆ ಸ್ನಾನದ ಮನೆಯಲ್ಲಿ ಖಾಲಿ ಬಕೆಟ್ ಇಡಬಾರದು ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಅದರಲ್ಲೂ ಬೆಳಿಗ್ಗೆ ಎದ್ದು ಖಾಲಿ ಬಕೆಟ್ ನೋಡಿದಾಗ ನಿಮ್ಮ ಜೇಬು ಕೂಡ ಖಾಲಿಯಾಗುತ್ತದೆ. ಅದಕ್ಕಾಗಿ ಒಂದು ಸ್ವಲ್ಪವಾದರೂ ನೀರನ್ನು ತುಂಬಿಸಬೇಕು, ಅಥವಾ ಡಬ್ ಯಾವಾಗಲೂ ನೀರಿನಿಂದ ತುಂಬಿರಬೇಕು. ಖಾಲಿ ಬಕೆಟನ್ನು ಇಟ್ಟರೆ ನಿಮ್ಮ ಕುಟುಂಬದ ಮೇಲೆ ನಕಾರಾತ್ಮಕ ಪರಿಣಾಮ, ಮನೆಗೆ ದಾರಿದ್ರ್ಯ ಬರಲು ಹೆಚ್ಚು ಸಮಯ ಹಿಡಿಯುವುದಿಲ್ಲ. ಸಾಕಷ್ಟು ಆರ್ಥಿಕ ಮತ್ತು ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಬಟ್ಟೆ ಒಗೆಯಬೇಕು ಎಂದಾಗ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಸ್ನಾನಕ್ಕಿಂತ ಮೊದಲೇ ಬಟ್ಟೆಯನ್ನು ಒಗೆಯುತ್ತಾರೆ. ಆದರೆ ಕೆಲವೊಬ್ಬರು ಸ್ನಾನದ ನಂತರ ಬಟ್ಟೆ ಒಗೆಯುವವರು ಇದ್ದಾರೆ. ಸ್ನಾನ ಮಾಡುವ ಮೊದಲು ಅವುಗಳನ್ನು ತೊಳೆಯಿರಿ ಮತ್ತು ಸ್ನಾನದ ನಂತರ
ಈ ಬಟ್ಟೆ ಒಗೆಯುವುದನ್ನು ನಿಲ್ಲಿಸಬೇಕಾಗುತ್ತೆ. ಸ್ನಾನ ಮಾಡಿ ನಂತರ ಬಟ್ಟೆ ಒಗೆಯುವುದು ಸರಿಯಾದ ಅಭ್ಯಾಸವಲ್ಲ. ಸ್ನಾನವೆಂದರೆ ದೇಹ ಶುದ್ಧಿಗಾಗಿ ವಾಸ್ತು ಪ್ರಕಾರ ಸ್ನಾನದ ನಂತರ ಕೊಳಕು ಬಟ್ಟೆಗಳನ್ನು ತೊಳೆಯುವುದು ದೇಹವನ್ನು ಅಶುದ್ಧಗೊಳಿಸಿದಂತೆ. 7ನೇದು, ಸ್ನಾನಗೃಹ ಯಾವಾಗಲೂ ಸ್ವಚ್ಛವಾಗಿರಬೇಕು. ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತದೆ. ಆರೋಗ್ಯವು ಹದಗೆಡುತ್ತಿದೆ. ಕೆಲವರಿಗೆ ಬಟ್ಟೆ ಧರಿಸಿ ಸ್ನಾನ ಮಾಡಿ ಸ್ನಾನದ ನಂತರ ಒದ್ದೆ ಬಟ್ಟೆಯನ್ನು ಸ್ನಾನದ ಮನೆಯಲ್ಲಿ ಇಟ್ಟು ಹೋಗುವ ಅಭ್ಯಾಸವಿರುತ್ತದೆ. ನೀವು ಕೂಡ ಅದೇ ರೀತಿ ಮಾಡಿದರೆ ಈ ಅಭ್ಯಾಸವನ್ನು ಹಿಂದೆ ಸಂಪೂರ್ಣವಾಗಿ ಬಿಟ್ಟು ಬಿಡಿ. ಈ ತಪ್ಪಿನಿಂದ ಸೂರ್ಯದೋಷ ಬರುತ್ತದೆ. ಜೀವನದಲ್ಲಿ ಗೌರವ ಮತ್ತು ಘನತೆಯ ಕೊರತೆ ಉಂಟಾಗುತ್ತದೆ. ಇದರ ಹೊರತಾಗಿ ವಾಸ್ತುವಿನ ದೃಷ್ಟಿಯಿಂದ ಸ್ನಾನಗೃಹದಲ್ಲಿ ಒದ್ದೆ ಬಟ್ಟೆಗಳನ್ನು ಇಡುವುದು ಸರಿಯಲ್ಲ. ಸ್ನಾನಗೃಹದಲ್ಲಿ ಎಂದಿಗೂ ಕೊಳಕು ಬಟ್ಟೆಗಳನ್ನು ಇಡಬಾರದು. ಒಂದು ವೇಳೆ ಇಲ್ಲಿ ನೀವು ಕೊಳಕು ಬಟ್ಟೆಗಳನ್ನು ಇಟ್ಟಿದ್ದರೆ ದೀರ್ಘಕಾಲದವರೆಗೂ ಅಲ್ಲೇ ಬಿಡಬೇಡಿ. ಸ್ನಾನಗೃಹದಲ್ಲಿ ಇಡಲಾಗುವ ಈ ಕೊಳಕು ಬಟ್ಟೆಗಳು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ. ಹಾಗೆ ಇವಾಗ 8ನೇದನ್ನು ನಾನು ಹೇಳ್ತಾ ಇದ್ದೀನಿ. ತೇವವಾಗಿರುವ ಸ್ನಾನದ ಮನೆ ಆರಬೇಕೆಂದು ಕೆಲವರು ಬಾಗಿಲು ತೆರೆದಿರುತ್ತಾರೆ. ಇಲ್ಲದಿದ್ದರೆ ಮರೆತು ಬಾಗಿಲು ಮುಚ್ಚದೆ ಇರುತ್ತಾರೆ. ಆದರೆ ಸ್ನಾನದ ಮನೆಯ ಬಾಗಿಲು ಯಾವಾಗಲೂ ಮುಚ್ಚಬೇಕು. ಸದಾ ಬಾಗಿಲು ತೆರೆದರೆ ನಕಾರಾತ್ಮಕ ಶಕ್ತಿ ಮನೆಯೊಳಗೆ ಬರುತ್ತದೆ. ನಿಮ್ಮ ವೃತ್ತಿ ಜೀವನದಲ್ಲೂ ಅನೇಕ ಅಡೆತಡೆಗಳು ಎದುರಾಗುವಂತಹ ಒಂದು ಸಾಧ್ಯತೆ ಇರುತ್ತದೆ. ಹಾಗಾಗಿ ಅದನ್ನು ಆದಷ್ಟು ಬೇಗ ಸರಿಪಡಿಸಬೇಕು. ಸ್ನಾನದ ಮನೆಯಲ್ಲಿ ಕಿಟಕಿ ಇಡುವುದು ಬಹಳ ಮುಖ್ಯ. ಒಳ್ಳೆಯ ಬೆಳಕು, ಗಾಳಿ ಇದ್ದಷ್ಟು ಒಳ್ಳೆಯದು. ಇದರಿಂದ ನಕಾರಾತ್ಮಕ ಶಕ್ತಿಯು ಹೊರಹೋಗುತ್ತದೆ. ಅಲ್ಲದೆ ಕಿಟಕಿಯ ಪೂರ್ವ ಮತ್ತು ಪಶ್ಚಿಮಕ್ಕೆ ಮುಖ ಮಾಡಿ ಇಟ್ಟರೆ ಒಳ್ಳೆಯದು ಎಂದು ಹೇಳುತ್ತಾರೆ. ಈ ರೀತಿಯಾಗಿ ನೀವು ಕೆಲವೊಂದು ನಿಯಮಗಳನ್ನು ಪಾಲಿಸಿದರೆ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ತುಂಬಾ ಸುಖ ಸಂತೋಷದಿಂದ ಕೂಡಿರುತ್ತೆ ಮತ್ತು ಸದಾ ಕೂಡ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸಿರುತ್ತಾಳೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ನೀವು ಮುಂದಿನ ವಿಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಖಂಡಿತವಾಗ್ಲೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಇಂಥದೇ ಇನ್ನು ಒಂದು ಇನ್ಫಾರ್ಮೇಷನ್ ಆಗಿರುವಂತಹ ಯೂಸ್ಫುಲ್ ಆಗಿರುವಂತಹ ವಿಡಿಯೋಗಳನ್ನು ನಾನು ಶೇರ್ ಮಾಡ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಖಂಡಿತವಾಗ್ಲೂ ವಿಡಿಯೋನ ನೋಡಿ. ಓಕೆ, ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು.